ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ PSI. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಮಹತ್ವದ ಯೋಜನೆ ಮೂಲಕ ಮಹತ್ವದ ವಿಡಿಯೋಯೊಂದಿಗೆ ನಿಮ್ಮೊಂದಿಗೆ ಸಂಪರ್ಕ ಮಾಡಲು ಬಂದಿದ್ದೇನೆ. ತಡ ಮಾಡದ ವಿಷಯಕ್ಕೆ ಬರೋಣ. ಅದೇನಪ್ಪ ಯೋಜನೆ ಅಂತಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರವು ಈ ಒಂದು ಆರೋಗ್ಯ ಭಾಗ್ಯ ಯೋಜನೆ ಅಥವಾ ABY ಯೋಜನೆಯನ್ನು ಜಾರಿಗೆ ತಂದಿದೆ. ಏನು ABY ಸ್ಕೀಮ್ ಅಂದರೆ, ಅಥವಾ ಕರ್ನಾಟಕ ಆರೋಗ್ಯ ಭಾಗ್ಯ ಯೋಜನೆ ಅಂದರೆ ಏನು, ಇದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದ್ದಾವೆ, ಅಥವಾ ಇದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು, ಅಥವಾ ಇದರ ಫಲಾನುಭವಿಗಳಾಗಬೇಕು ಅಂದರೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲು ನಾನು ಪ್ರಯತ್ನಿಸ್ತೇನೆ. ಮೊದಲನೇದಾಗಿ ABY ಸ್ಕೀಮ್ ಉದ್ದೇಶ ಏನಂದರೆ, ನಮ್ಮ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಹಾಗೂ ಅವರ ಕುಟುಂಬಸ್ಥರಿಗೆ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆಯನ್ನು ಕೊಡುವ ಉದ್ದೇಶದಿಂದ ಮಾಡಿರುವ ಈ ಯೋಜನೆಯನ್ನೇ ಆರೋಗ್ಯ ಭಾಗ್ಯ ಯೋಜನೆ ಅಥವಾ ABY ಸ್ಕೀಮ್ ಅಂತ ಕರಿತೇವೆ. ಈ ಯೋಜನೆ ನಮಗೆ 2002ರಿಂದಲೇ ಪ್ರಾರಂಭವಾಗಿದೆ. ಆದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯ ಕೊರತೆ ಉಂಟಾಯಿತು. ಬದಲಾಗಿ ಇವಾಗ ಹೊಸದಾಗಿ ಅದರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಮತ್ತು ಇದರ ಫಲಾನುಭವಿಗಳಾಗಲು ಏನೇನು ಅರ್ಹತೆ ಬೇಕು ಅಥವಾ ಇದರಿಂದ ನಾವು ಯಾವ ರೀತಿ ಬೆನಿಫಿಟ್ಸ್ ತೊಗೋಬೋದು ಅನ್ನೋದನ್ನು ಇತ್ತೀಚೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಮಗೆ ದೊರಕಿಸ್ಕೊಟ್ಟಿದ್ದಾರೆ. ಅದು ಯಾವ ರೀತಿ, ಅದು ಏನಿದೆ ಮಾಹಿತಿ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ಇಲ್ಲಿ ತಿಳಿಸ್ಕೊಡ್ತೇನೆ. ಈ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ KSP ವೆಬ್ಸೈಟ್ಗೆ ಹೋದರೆ ನಿಮಗೆ ಸಿಗುತ್ತೆ. ನೀವು ಅಲ್ಲಿ ಹೋಗೋಕ್ಕಾಗಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅದನ್ನು ಚೆಕ್ ಮಾಡಿ ನೋಡ್ಕೋಬೋದು. ಈ ಆರೋಗ್ಯ ಭಾಗ್ಯ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಆರೋಗ್ಯ ಭಾಗ್ಯ ಯೋಜನೆ ಎಂದು ಕರೆಯಲ್ಪಡುವ ಅನನ್ಯ ಯೋಜನೆಯನ್ನು ತನ್ನ ಪೊಲೀಸ್ ಸಿಬ್ಬಂದಿ ಹಾಗೂ ಅವರ ಕುಟುಂಬಗಳಿಗೆ ಪರಿಚಯಿಸಿದೆ. ಈ ಯೋಜನೆಯನ್ನು 2002ನೇ ಸಾಲಿನ ಜೂನ್ ಮಾಹೆಯಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಮಾಸಿಕ ಕೊಡುಗೆಯಿಂದ ಮತ್ತು ಸರ್ಕಾರದಿಂದ ವೈದ್ಯಕೀಯ ಮರುಪಾವತಿಯ ಮೂಲಕ ನಿರ್ವಹಿಸಲ್ಪಡುವ ಹಣಕಾಸು ಯೋಜನೆಯಾಗಿದೆ. ವೈದ್ಯಕೀಯ ಆಡಳಿತದಲ್ಲಿ ಪರಿಣತಿಯನ್ನು ಹೊಂದಿರುವ ನೋಡಲ್ ಏಜೆನ್ಸಿಯವರು ಈ ಯೋಜನೆಯನ್ನು ನಿರ್ವಹಿಸುತ್ತಾರೆ. ರಾಜ್ಯದ ಜಿಲ್ಲೆಗಳು ಮತ್ತು ನಗರಗಳಲ್ಲಿ ಅತ್ಯುತ್ತಮ ಮೂಲಸೌಕರ್ಯ ಸೌಲಭ್ಯಗಳೊಂದಿಗೆ ವೈದ್ಯಕೀಯ ಮರುಪಾವತಿ ಮಾಡುವ ಉದ್ದೇಶದಿಂದ ಸರ್ಕಾರಿ ಮಾನ್ಯತೆ ಪಡೆದ ಹೈಟೆಕ್ ಆಸ್ಪತ್ರೆಗಳನ್ನು ನೋಡಲ್ ಏಜೆನ್ಸಿಯಾಗಿ ಗುರುತಿಸಲಾಗಿದೆ. ಆರೋಗ್ಯ ಭಾಗ್ಯ ಯೋಜನೆಯ ವಿಕಸನದ ಬಗ್ಗೆ ತಿಳಿಯೋಣ. ಈ ಯೋಜನೆಯನ್ನು 2002 ಏಪ್ರಿಲ್ 2ರಂದು ಅಂಗೀಕರಿಸಿ ಆಗಸ್ಟ್ 1ರಂದು ಪ್ರಾರಂಭ ಮಾಡಲಾಯಿತು. 60,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯವರು ಈ ಯೋಜನೆಯಡಿ ಬರುತ್ತಾರೆ. ಕರ್ನಾಟಕ ಪೊಲೀಸ್ ಆರೋಗ್ಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಒಳ್ಳೆಯ ಗುಣಮಟ್ಟದ 69ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿದಂತೆ ಇದರಲ್ಲಿ ಸೇರಿಸಲಾಗಿದೆ. ಅದೇ ರೀತಿಯಾಗಿ ಆರೋಗ್ಯ ಭಾಗ್ಯ ಯೋಜನೆಗೆ ಪೊಲೀಸರ ಕೊಡುಗೆ ಏನು ಅಂತ ತಿಳ್ಕೊಳ್ಳೋದಾದರೆ, ನಾವುಗಳು ಮಂತ್ಲಿ ಗೆಜೆಟೆಡ್ ಆಫೀಸರ್ಸ್ ಆದರೆ ₹250 ಮತ್ತು ಗೆಜೆಟೆಡ್ ಅಲ್ಲದ ಉದ್ಯೋಗಿಗಳಾದರೆ ₹200 ಪ್ರತಿ ತಿಂಗಳು ನಾವು ನಮ್ಮ ಸಂಬಳದಲ್ಲಿ ಕಟ್ಟಾಕೊಂತ ಹೋಗುತ್ತೆ. ಇದನ್ನು ಎಲ್ಲಿ ಚೆಕ್ ಮಾಡಬೇಕು ಅಂತಂದರೆ, ನೀವು ನಿಮ್ಮ ಪೇ ಸ್ಲಿಪ್ಪಲ್ಲಿ ಡಿಡಕ್ಷನ್ ಅಂತ ಒಂದು ಭಾಗ ಇರುತ್ತಲ್ಲ, ಅಲ್ಲಿ ನೋಡಿದರೆ ಅಲ್ಲಿ ನಿಮಗೆ ಆರೋಗ್ಯ ಅಂತ ಇರುತ್ತೆ, ಅಲ್ಲಿ ನಿಮಗೆ ಎಷ್ಟು ಕಟ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಆರೋಗ್ಯ ಭಾಗ್ಯ ಯೋಜನೆಯ ಲಕ್ಷಣಗಳ ಬಗ್ಗೆ ತಿಳಿಯೋಣ. ಈ ಯೋಜನೆ ಅಡಿಯಲ್ಲಿ ಮೊದಲೇ ಇರುವಂಥ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಯಾವುದೇ ನಿರ್ಬಂಧ ಇರೋದಿಲ್ಲ. ಅಂದರೆ ನಿಮಗೆ ಏನಾದರೂ ಡಿಪಾರ್ಟ್ಮೆಂಟ್ ಸೇರೋಕ್ಕೂ ಮುಂಚೆನೇ ಯಾವುದಾದ್ರೂ ಕಾಯಿಲೆ ಇತ್ತು ಅಂದರೆ ಅದಕ್ಕೂ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಕರ್ನಾಟಕ ರಾಜ್ಯಾದ್ಯಂತ ಆಸ್ಪತ್ರೆಗೆ ಪ್ರವೇಶದ ಸಮಯದಿಂದ ಚಿಕಿತ್ಸೆ ಮುಗಿದ ನಂತರ ಹೊರ ಹೋಗುವವರೆಗೂ ಸಂಪೂರ್ಣ ವಹಿವಾಟು ನಗದು ರಹಿತವಾಗಿರುತ್ತದೆ. ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬರೋವರೆಗೂ ಅಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ನೀವು ಪಾವತಿ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಅದು ಸಂಪೂರ್ಣ ನಗದು ರಹಿತ, ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಪ್ರಕಾರ ವೈದ್ಯಕೀಯ ಹಾಜರಾತಿ ನಿಯಮಗಳು 1963ರ ಅಡಿಯಲ್ಲಿ ಕೃತಕ ಅಂಗಾಂಗಗಳು ಜೋಡಣೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅಂದರೆ ಕೃತಕವಾಗಿ ಯಾವುದೇ ಅಂಗಗಳ ಜೋಡಣೆಯನ್ನು ಹೊರತುಪಡಿಸಿ, ನಾವು ಕೃತಕವಾಗಿ ಕೈಗಳನ್ನು ಅಥವಾ ಕಾಲುಗಳನ್ನು ಹಾಕಿಸ್ಕೊಳ್ಳೋದು, ಈ ರೀತಿ ಇದನ್ನು ಹೊರತುಪಡಿಸಿ ಇನ್ನು ಯಾವುದೇ ಕಾಯಿಲೆ ಇದ್ದರೂ ಅದಕ್ಕೆ ಸಂಪೂರ್ಣವಾಗಿ ನಗದು ರಹಿತವಾಗಿ ಚಿಕಿತ್ಸೆಯನ್ನು ಕಲ್ಪಿಸಿಕೊಡಲಾಗಿದೆ. ಮುಂದುವರೆದು ಇದರ ಫಲಾನುಭವಿಗಳಾಗಬೇಕು ಅಂದರೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಮಾಹಿತಿಯನ್ನು ಕೊಡ್ತೇನೆ. ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದರೆ, ಈ ಒಂದು ಯೋಜನೆಗೆ ನಮ್ಮ ಕುಟುಂಬದ ಸದಸ್ಯರನ್ನು ಆ್ಯಡ್ ಮಾಡಿಸ್ಬೇಕು. ಇದನ್ನು ನಮ್ಮ ಮದರ್ ಯೂನಿಟ್ ಅಥವಾ ಮಾತೃ ಘಟಕಗಳಲ್ಲಿ ಇದಕ್ಕೆ ಅಂತಲೇ ಕೆಲವೊಬ್ಬರು ಆಫೀಸರ್ಗಳನ್ನು ನಮ್ಮ ಯೂನಿಟ್ಗಳಲ್ಲಿ ನೇಮಕ ಮಾಡಲಾಗಿರುತ್ತೆ. ಅವರು ನಮ್ಮ ಫ್ಯಾಮಿಲಿನ ಆ್ಯಡ್ ಮಾಡ್ತಾರೆ. ಇನ್ನೊಂದು ತಿಳ್ಕೊಳ್ಳೋ ವಿಚಾರ ಏನಪ್ಪ ಅಂತಂದರೆ, ಕೆಲವೊಂದು ಯೂನಿಟ್ಗಳಲ್ಲಿ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಿರ್ತಾರೆ. ಅದನ್ನು ತಿಳ್ಕೊಳ್ಳೋದು ನಮಗೆ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಕೆಲವೊಂದು ಯೂನಿಟ್ಗಳಲ್ಲಿ ತಮ್ಮ ಫ್ಯಾಮಿಲಿಯನ್ನು ಆ್ಯಡ್ ಮಾಡಬೇಕು ಅಂತಂದರೆ ಅವಲಂಬಿತ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳಿರ್ತಾರೆ. ಈ ಅವಲಂಬಿತ ಪ್ರಮಾಣ ಪತ್ರ ಏನಕ್ಕೆ ಕಡ್ಡಾಯ ಅಂತಂದರೆ, ನಮ್ಮ ಫ್ಯಾಮಿಲಿ ಸಂಪೂರ್ಣವಾಗಿ ನಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ಎಂಬ ಘೋಷಣಾ ಪತ್ರವು ಇದಾಗಿರ್ತದೆ. ಇದನ್ನು ನಾವು ತಾಲೂಕು ಆಫೀಸ್ಗಳಲ್ಲಿ ಮಾಡಿಸ್ಕೋಬೇಕಾಗುತ್ತೆ. ಇದನ್ನು ಹೇಗೆ ಮಾಡಿಸ್ಕೋಬೇಕು ಅನ್ನೋದು ನಿಮಗೆ ಏನಾದರೂ ಐಡಿಯಾ ಇಲ್ಲ ಅಂತಂದರೆ, ನಾನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ, ಅದನ್ನು ನೀವು ನೋಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ಐಡಿಯಾ ಇತ್ತು ಅಂದರೆ, ನೀವು ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಹೋಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಅವಲಂಬಿತ ಪ್ರಮಾಣ ಪತ್ರ ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ತದನಂತರ ನೀವು ತಂದಂಥ ಅವಲಂಬಿತ ಪ್ರಮಾಣ ಪತ್ರವನ್ನು ಆ ಯೂನಿಟಲ್ಲಿರ್ತಕ್ಕಂಥ ಆಫೀಸರ್ಗಳಿಗೆ ಅಥವಾ ABY ಸ್ಕೀಮ್ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟರೆ ಅವರು ನಿಮ್ಮ ಫ್ಯಾಮಿಲಿಯನ್ನು ಆ್ಯಡ್ ಮಾಡ್ತಾರೆ. ಇದರ ಜೊತೆಗೆ ನೀವು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಮೂಲ ದಾಖಲಾತಿಗಳೇನೇನು ಅಂತಂದರೆ, ಇತ್ತೀಚೆಗೆ ನಿಮಗೆ ಜನರೇಟ್ ಆಗಿರ್ತಕ್ಕಂಥ ಪೇ ಸ್ಲಿಪ್ಪು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗೋದು ತುಂಬ ಮುಖ್ಯವಾಗಿರುತ್ತೆ. ಇದಾದ ನಂತರ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಕುಟುಂಬದ ಯಾವುದೇ ವ್ಯಕ್ತಿಯನ್ನು ನೀವು ಈ ಯೋಜನೆ ಅಡಿಯಲ್ಲಿ ಬರುವಂಥ ಯಾವುದೇ ಆಸ್ಪತ್ರೆಗೆ ದಾಖಲು ಮಾಡಿದರೆ ಅಲ್ಲಿ ಮೊದಲನೇದಾಗಿ ನೀವು ಅಡ್ಮಿಟ್ ಮಾಡುವಾಗ ನೀವು ನಿಮ್ಮ ಈ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಅವರಿಗೆ ಕೊಡಬೇಕು. ಅಂದರೆ ನಾವು ಈ ಥರ KSP ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದರೆ ಅವರು ನಿಮಗೆ ಆ ಯೋಜನೆ ಅಡಿಯಲ್ಲಿ ನಿಮಗೆ ಚಿಕಿತ್ಸೆಯನ್ನು ಕೊಡಲು ಮುಂದಾಗ್ತಾರೆ. ತದನಂತರವಾಗಿ ನೀವು ಅಡ್ಮಿಟ್ ಮಾಡಿರುವಂಥ ಆಸ್ಪತ್ರೆಯಲ್ಲಿ ನಿಮಗೆ ಒಂದು ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮನ್ನು ನೀವು ತುಂಬಬೇಕಾಗುತ್ತೆ. ತುಂಬಿದ ಮೇಲೆ ಅದಕ್ಕೆ ಏನೇನು ಅಟ್ಯಾಚ್ಮೆಂಟ್ ಮಾಡಬೇಕು ಅಂತಂದರೆ, ಇತ್ತೀಚೆಗೆ ಜನರೇಟ್ ಆಗಿರ್ತಕ್ಕಂಥ ಪೇ ಸ್ಲಿಪ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಅಗತ್ಯವಿದ್ದಾಗ ರೇಷನ್ ಕಾರ್ಡ್ ಜೆರಾಕ್ಸು, ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಒಂದು ಐಡೆಂಟಿಟಿ ಕಾರ್ಡ್, ಪೊಲೀಸ್ ಐಡೆಂಟಿಟಿ ಕಾರ್ಡು ತುಂಬ ಮುಖ್ಯವಾಗಿರುತ್ತೆ. ಇದನ್ನು ನೀವು ಅಲ್ಲಿ ಕೊಡಲೇಬೇಕಾಗಿರುತ್ತೆ. ವಿಶೇಷವಾಗಿ ಏನಪ್ಪ ಅಂತಂದರೆ, ನೀವು ಏನಾದರೂ ಫ್ರೆಷರ್ಸ್ ಆಗಿದ್ದರೆ ಅಥವಾ ನೀವು ಆಗತಾನೆ ಡ್ಯೂಟಿ ಜಾಯ್ನ್ ಆಗಿರ್ತಕ್ಕಂಥ ಸಿಬ್ಬಂದಿಗಳಾಗಿದ್ದರೆ ನಿಮಗೆ ಪೊಲೀಸ್ ಐಡೆಂಟಿಟಿ ಕಾರ್ಡು ಲಭ್ಯವಿರುವುದಿಲ್ಲ.
ಆವಾಗ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಮದರ್ ಯೂನಿಟಲ್ಲಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಅಧಿಕಾರಿಯೊಂದಿಗೆ ನಿಮ್ಮ ಐಡೆಂಟಿಟಿ ಇಲ್ಲಿ ಇರುವುದಾಗಿ ಅಥವಾ ನೀವು ಅಲ್ಲಿ ಕೆಲಸ ಮಾಡುವುದಾಗಿ ದೃಢೀಕರಿಸುತ್ತೇನೆ ಎಂಬ ಪತ್ರದೊಂದಿಗೆ ಮತ್ತು ಅವರ ಸಿಗ್ನೇಚರೊಂದಿಗೆ ನೀವು ಅದನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಕೊಟ್ಟರೆ ನಿಮಗೆ ಐಡೆಂಟಿಟಿ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಹಾಗೂ ನಿಮಗೆ ಈ ಯೋಜನೆ ದೊರಕಬೇಕು ಅಂತಂದರೆ ನಿಮಗೆ ಮೇಯ್ನಾಗಿ 3 ತಿಂಗಳ ಕೆಲಸದ ಸಂಬಳ ಆಗಿರಬೇಕು. ಇದು ಮೇನ್ ಕಂಡೀಷನ್. ಈ 3 ತಿಂಗಳು ನಿಮಗೆ ಏನಾದರೂ ಸ್ಯಾಲರಿ ಆಗಿತ್ತು ಅಂದರೆ ನೀವು ಈಸಿಯಾಗಿ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಕುಟುಂಬದ ಯಾವುದೇ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲುಪಡಿಸ್ಬೋದು. ವಿಶೇಷವಾಗಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ಸೇರಿಸಿರ್ತಕ್ಕಂಥ ಆಸ್ಪತ್ರೆ ಅಥವಾ ಈ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಆಸ್ಪತ್ರೆಗೆ ನೀವು ದಾಖಲುಪಡಿಸಿದಾಗ ಅಲ್ಲಿ ಇಷ್ಟೇ ಮೊತ್ತದ ಚಿಕಿತ್ಸೆ ನೀಡಬೇಕು ಅನ್ನೋ ಯಾವುದೇ ನಿಯಮಗಳು ಇರುವುದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನಗದು ರಹಿತವಾಗಿ ನೀವು ಯಾವುದೇ ಮೊತ್ತದ ಚಿಕಿತ್ಸೆಯನ್ನು ಪಡೆದರೂ ಸಂಪೂರ್ಣವಾಗಿ ಅದನ್ನು ಪಾವತಿಸುವುದು ಸರ್ಕಾರವೇ ಆಗಿರುತ್ತದೆ. ಹಾಗೂ ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಅಥವಾ ಅರ್ಜಿಯನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಈಗ ನಾನು ಈ ಯೋಜನೆ ಅಡಿಯಲ್ಲಿ ನಿಮಗೆ ಬರ್ತಕ್ಕಂಥ ಆಸ್ಪತ್ರೆಗಳ ವಿವರಗಳನ್ನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ. ಕೊನೆಯದಾಗಿ ಈ ಯೋಜನೆ ಅಡಿಯಲ್ಲಿ ಬರುವಂಥ ಆಸ್ಪತ್ರೆಗಳ ವಿವರಗಳನ್ನು ತಿಳ್ಕೊತಾ ಹೋದರೆ ಸುಮಾರು 150ಕ್ಕೂ ಅಧಿಕ ಆಸ್ಪತ್ರೆಗಳು ಈ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಲಭ್ಯವಿರುತ್ತವೆ. ಹಾಗೂ ಯಾವ ಜಿಲ್ಲೆಗಳಲ್ಲಿ ಯಾವ ಆಸ್ಪತ್ರೆಗಳು ಮತ್ತು ಅವು ಎಲ್ಲಿ ಲೊಕೇಶನ್ ಇದೆ ಅನ್ನೋದು ಎಲ್ಲ ಮಾಹಿತಿಗಳನ್ನು ಇಲ್ಲಿ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 63ಕ್ಕೂ ಅಧಿಕ ಆಸ್ಪತ್ರೆಗಳು, ಶಿವಮೊಗ್ಗದಲ್ಲಿ 13ಕ್ಕೂ ಅಧಿಕ ಆಸ್ಪತ್ರೆಗಳು, ಮೈಸೂರು, ಮಂಡ್ಯ, ಚಾಮರಾಜನಗರ, ಬಾಗಲಕೋಟೆ, ಬೆಳಗಾವಿ ಹೀಗೆ ಅನೇಕ ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಆಸ್ಪತ್ರೆಗಳನ್ನು ಈ ಒಂದು ಯೋಜನೆ ಮೂಲಕ ಸೇರಿಸಲಾಗಿದೆ. ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಹೆಚ್ಚಿನ ಆಸ್ಪತ್ರೆ ಮಾಹಿತಿಯನ್ನು ನಾನು ಹೇಳೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ನೀವು ನಿಮ್ಮ ಜಿಲ್ಲೆಗೆ ತಕ್ಕಂತೆ ಈ ಒಂದು ವಿಡಿಯೋದಲ್ಲಿ ಎಂಡ್ವರೆಗೂ ನೋಡಿದರೆ ನಿಮಗೆ ಆಯಾ ಆಸ್ಪತ್ರೆಗಳು ಲಭ್ಯವಿರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನೋಡಿ ತಿಳ್ಕೊಬೋದು. ಅದೇ ರೀತಿ ಈ ಒಂದು ಮಾಹಿತಿಪೂರ್ಣ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಎಲ್ಲರೂ ಈ ಯೋಜನೆಯ ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಇದೇ ರೀತಿಯಾದ ಮಾಹಿತಿಪೂರ್ಣ ವಿಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರಲು ಪ್ರಯತ್ನಿಸುತ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ನೌ.